ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಹಾಗೂ ಕಡಿಮೆ ಸಮಯದಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚೆನ್ನ ಮಸಾಲಾನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಏನಿದ್ರು ಚೆನ್ನ ಮಸಾಲ ಅವೈಲೇಬಲ್ ಇಲ್ಲ ಅಂದರೆ ಕರೆ ಕಡ್ಲಿ ಕೂಡ ತೊಗೊಳ್ಬೋದು. ಸೇಮ್ ಪ್ರೋಸೆಸ್, ಬಟ್ ನೀವು ಕರೆ ಕಡ್ಲಿದ್ರೆ ಕರೆ ಕಡ್ಲಿ ತೊಗೊಳ್ಬೋದು. ಈ ಚೆನ್ನ ಮಸಾಲೆ ಚೆನ್ನ ಇದ್ದರೆ ತೊಗೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಬಿಸಿ ಬಿಸಿ ರೊಟ್ಟಿ ಜೊತೆ, ಚಪಾತಿ ಜೊತೆ ಅಥವಾ ಪರೋಟ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ತಪ್ಪಾಗಲ್ಲ. ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡ್ಬೋದು, ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ. ಮೊದಲಿಗೆ ನಾನಿಲ್ಲಿ ಓವರ್ ನೈಟ್ ಚೆನ್ನಾನ ನೆನೆಸಿಟ್ಟಿದ್ದೆ. ತುಂಬ ಚೆನ್ನಾಗಿ ಕೂಡ ನೆಂದಿದೆ. ಸೊ ನಾವು ಕೈಲೇ ಸ್ಮ್ಯಾಶ್ ಮಾಡಿರೋದು ಸ್ಮ್ಯಾಶ್ ಆಗೋ ಥರ ನೆಂದಿರಬೇಕು. ಈಗ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಅಂದರೆ ಒಂದು ಭಾಗದಲ್ಲಿ 2 ಪೀಸ್ನ ಮಾಡಿಕೊಂಡು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಜಾರ್ಗೆ ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬನ್ನಿ. ಸೊ ನಾನು ಮಾಡಿರೋ ಪ್ರೊಸೆಸ್ಸಲ್ಲೇ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ನಾನೀಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ನ ಮಾಡ್ತಾ ಇದ್ದೀನಿ. ಕೆಲವರು ಈರುಳ್ಳಿನ ಹಾಗೆ ಹಾಕ್ತಾರೆ, ಬಟ್ ಹಾಗೆ ಹಾಕೋದ್ರಿಂದ ನೀವು ಈ ಥರ ಪೇಸ್ಟ್ನ ಮಾಡ್ಕೊಂಡು ಹಾಕಿ ನಿಜವಾಗ್ಲೂ ಟೇಸ್ಟ್ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಜಾರ್ಗಳಲ್ಲಿರುವಂಥ ಪೇಸ್ಟ್ ಎಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನು ಸೈಡಲ್ಲಿಡಿ. ಅದೇ ಜಾರ್ಗೆ ನಾನಿಲ್ಲಿ 3 ಮೀಡಿಯಮ್ ಸೈಜ್ಗಿರೋ ಟೊಮೆಟೊನ ಕಟ್ ಮಾಡಿಕೊಂಡು ಸೇಮ್ ಪ್ರೊಸೆಸ್ ಜಾರ್ಗೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬನ್ನಿ. ಸೊ ಇದನ್ನು ಪೇಸ್ಟ್ ಮಾಡಿದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಖಾರ ಪುಡಿ, ಉಪ್ಪು ಏನು ಹಾಕೋದು ಬೇಡ. ಜಸ್ಟ್ ಟೊಮೆಟೊ ಹಣ್ಣನ್ನು ಮಾತ್ರ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆ. ನಾನಿಲ್ಲಿ ಟೀ ಕುಡಿಯುವ ಕಪ್ ಏನಿರುತ್ತಲ್ವ ಅದರಿಂದ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಟೀ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಪ್ರೊಸೆಸ್ನ ನೀವು ಮಿಸ್ ಮಾಡದೆ ಹಾಕಿ. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪುಡಿ, 3 ಗ್ಲಾಸ್ ಆಗೋಷ್ಟು ಟೀಯಿಂದ ನೀರನ್ನು ಹಾಕ್ಕೊಂಡು ಅದನ್ನೀಗ ಡಿಕಾಕ್ಷನ್ ಯಾವ ಥರ ಮಾಡ್ತೀರೋ ಆ ಥರ ಕುದಿಲಿಕ್ಕೆ ಗ್ಯಾಸ್ ಮೇಲೆ ಇಡಿ. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡು 3 ಸ್ಪೈಸಸ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲದೂ ಒಂದೇ ಕಡೆ ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಸೊ ನೀವು ಡೈರೆಕ್ಟಾಗಿ ಮಸಾಲೆಗೆ ಚೆನ್ನಕ್ಕೆ ಹಾಕೋದು ಬೇಡ. ಈ ಥರ ಎಲ್ಲ ಪೌಡರ್ಸ್ನ ಸ್ಪೈಸಸ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸೈಡಲ್ಲಿ ಇಟ್ಬಿಡಿ. ಸೊ ನೆಕ್ಸ್ಟ್ ನಾವೇನು ಡಿಕಾಕ್ಷನ್ ಯಾವ ಥರ ಮಾಡ್ತೀವಲ್ವ ಈ ರೀತಿ ರೆಡಿ ಆಗಬೇಕು. ಸೊ ನೋಡಿ, ನಿಮಗೆ ಅದೇನು ಉಳಿದ್ರೂ ಕೂಡ ವೇಸ್ಟ್ ಆಗಲ್ಲ. ಅದ್ರಲ್ಲಿ ಹಾಲು ಹಾಕ್ಕೊಂಡು ಟೀ ಕೂಡ ಮಾಡ್ಕೊಳ್ಬೋದು. ಸೊ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಜಾಸ್ತಿ ಕುದಿಸ್ಬೇಡಿ, ತೀರ ಕಹಿ ಅನಿಸ್ಬಿಡುತ್ತೆ. ಮೀಡಿಯಮ್ ಆಗಿ ಒಂದು ಕುದಿ, ಜಸ್ಟ್ ಈ ಕುದಿ ಬಂದರೆ ಸಾಕು. ಜಾಸ್ತಿ ಕುದಿಸೋ ನೆಸೆಸಿಟಿ ಇಲ್ಲ. ಕುದಿ ಬಂದರೆ ಸಾಕು. ಇದನ್ನು ಆಫ್ ಮಾಡ್ಕೊಂಡು ಸೈಡಲ್ಲಿ ಇಟ್ಬಿಡಿ. ಇದೆಲ್ಲ ಕಂಪ್ಲೀಟಾಗಿ ಕೂಲ್ ಆಗಬೇಕು. ನೆಕ್ಸ್ಟ್ ನಾನಿಲ್ಲಿ ಅದೇ ಗ್ಯಾಸ್ ಮೇಲೆ ನಾನೀಗ ಕುಕ್ಕರ್ನ ಹಾಕ್ತಾ ಇದ್ದೀನಿ. 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಚಕ್ರ ಮೊಗ್ಗು ಹಾಗೂ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. 1 ಪಲಾವ್ ಎಲೆ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಚಕ್ರ ಮೊಗ್ಗನ್ನು ಮಿಸ್ ಮಾಡದೆ ಹಾಕಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ರುಬ್ಬಿರುವಂಥ ಈರುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಡೀಪ್ ಫ್ರೈ ಮಾಡಬೇಕು. ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಕಂಟಿನ್ಯೂಸ್ ಆಗಿ ಗ್ಯಾಸನ್ನು ಕೂಡ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಥರ ನಿಮಗೆ ನೋಡಿ ಪರ್ಫೆಕ್ಟಾಗಿ ಅಡುಗೆ ಒಳ್ಳೆ ಟೇಸ್ಟ್ ಬರಬೇಕಂದ್ರೆ ಮೇನ್ ಅಂದರೆ ಇರೋದೇ ಇದರಲ್ಲಿ. ಏನಪ್ಪ ಅಂದರೆ ಈರುಳ್ಳಿಯನ್ನು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನಿಮಗೆ ಬೇಯಿಸುವಷ್ಟು ಪೇಷನ್ಸ್ ಇರಬೇಕು. ಹಂಗಂದರೆ ಮಾತ್ರ ರುಚಿ ಕೂಡ ಅದಕ್ಕೆ ತಕ್ಕ ಹಾಗೆ ಬರುತ್ತೆ. ಸೊ ಅದೆಲ್ಲ ಪ್ರೋಸೆಸ್ ಮುಗಿದ ಮೇಲೆ ನಾನೀಗ ರುಬ್ಬಿರುವಂಥ ಟೊಮ್ಯಾಟೊ ಪೇಸ್ಟ್ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮ್ಯಾಟೊ ಪೇಸ್ಟ್ ಕೂಡ ಹಾಕ್ಕೊಂಡು ಈರುಳ್ಳಿ ಪೇಸ್ಟ್ ಜೊತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಬಿಡದ ಹಾಗೆ ಮಿಕ್ಸ್ ಮಾಡಿ 2 ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಡೀಪ್ ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಕುಕ್ಕರ್ನ ಕ್ಲೋಸ್ ಮಾಡೋ ತನಕ ಕಂಪ್ಲೀಟಾಗಿ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಸ್ನೇಹಿತರೆ. ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಇದು ಕೂಡ ನಿಧಾನವಾಗಿ ಕುದಿ ಬರಬೇಕು. ನೋಡಿ, ಈಗ ಕುದಿ ಬರ್ತಾಯಿದೆ. ಈ ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ಸೊ ಈ ಕುದಿ ಬಂದಮೇಲೆ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಕೆಳಗಡೆಯಿಂದ ತಳ ಹತ್ತೋ ಚಾನ್ಸಸ್ ಇರೋಲ್ಲ. ಸೊ ನೀವು ಎಣ್ಣೆ ಅಥವಾ ಏನಾದರೂ ಕಡಿಮೆ ಹಾಕ್ಕೊಂಡ್ರೆ ತಳ ಹತ್ತುತ್ತೆ ಅನ್ನೋ ಡೌಟ್ಸ್ ಇದ್ದರೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಳ್ಳಿ. ನನಗೆ ಯಾವುದೇ ರೀತಿ ತಳ ಕೂಡ ಹತ್ತಿಲ್ಲ, ಸಿಂಪಲಾಗಿ ಕುದಿ ಬರ್ತಾ ಇದೆ. ಸೊ ಈ ಕುದಿ ಬರಬೇಕು. ಈ ಕುದಿ ಬರುವಾಗ ನಾನು ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಒಳ್ಳಿನಲ್ಲಿ ಅದೇ ತರಿಯಾಗಿ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಪೇಸ್ಟ್ ಸಣ್ಣಾಗಿ ಗ್ರ್ಯಾಂಡ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಜಸ್ಟ್ ಅದು ಹಸಿ ಸ್ಮೆಲ್ ಹೋಗೋ ತನಕ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವೇನು ಆಲ್ರೆಡಿ ಸ್ಪೈಸಸ್ನ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಪೌಡರ್ಸ್ನ ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದ್ರದ್ದೆಲ್ಲ ಪೌಡರ್ಸ್ ಅಂದರೆ ಗರಂ ಮಸಾಲ, ಚಾಟ್ ಮಸಾಲ ಇಲ್ಲ ಅನ್ನೋರು ಚಿಕನ್ ಮಸಾಲ ಕೂಡ ಹಾಕ್ಕೊಳ್ಬೋದು. ಸೊ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಪಕ್ಕ ಅದ್ರ ಟೇಸ್ಟ್ ಬರಬೇಕಂದ್ರೆ ಚಾಟ್ ಮಸಾಲವನ್ನು ಹಾಕಿ. ಸೊ ಎಲ್ಲರ ಮನೆಯಲ್ಲಿ ಚಾಟ್ ಮಸಾಲ ಅವೈಲೇಬಲ್
ಅವೈಲೇಬಲ್ ಇರೋಲ್ಲ ಅಲ್ವಾ. ಸೊ ಹಾಗಾಗಿ ಚಾಟ್ ಮಸಾಲ ಇಲ್ಲ ಅನ್ನೋರು ಚಿಕನ್ ಮಸಾಲ ಕೂಡ ಹಾಕ್ಕೊಳ್ಬೋದು. ಸೊ ನಿಮಗೆ ಪಕ್ಕ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬೇಕು ಅಂದರೆ ಚಾಟ್ ಮಸಾಲವನ್ನೇ ಹಾಕ್ಕೊಳ್ಬೇಕು, ಇಲ್ಲ ಅನ್ನೋರು ಪರವಾಗಿಲ್ಲ. ಸೊ ಇದೆಲ್ಲ ಸ್ಪೈಸಸ್ನ ಹಾಕ್ಕೊಂಡು ಇದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಇದು ಕೂಡ ಕುದಿ ಬರಬೇಕು. ಹಂಗಂದರೆ ಮಾತ್ರ ನೋಡಿ ಈ ಥರ ಸ್ವಲ್ಪ ಎಣ್ಣೆ ಬಿಡೋ ಥರ ಕುದಿಸ್ಬೇಕು. ತುಂಬಾ ಪೇಷನ್ಸ್ ಬೇಕು ಈ ಗ್ರೇವಿ ಮಾಡಲಿಕ್ಕೆ, ಅಂದರೆ ಚೆನ್ನ ಮಸಾಲ ಮಾಡಲಿಕ್ಕೆ. ಸೊ ಈ ಥರ ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು. ಯಾವುದೇ ರೀತಿ ತಳ ಕೂಡ ಹತ್ತೋದಿಲ್ಲ. ಈಗ ಚೆನ್ನಾಗಿ ಈ ಥರ ಮಿಕ್ಸ್ನ ಮಾಡ್ಕೊಳ್ಳಿ. ಸೊ ನೋಡಿ ಈಗ ಸುತ್ತಲೂ ಎಣ್ಣೆ ಕೂಡ ಬಂದಿದೆ, ಅಷ್ಟು ಚೆನ್ನಾಗಿ ಕುದಿ ಬಂದಿದೆ. ನಾನು ಆಲ್ರೆಡಿ ಇದಕ್ಕೆ ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮೇಲೆ ಕಸೂರಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೆಂದಿರುವಂಥ ಓವರ್ ನೈಟ್ ನೆನೆಸಿಟ್ಟಿರುವಂಥ ಚೆನ್ನನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಆಲ್ರೆಡಿ 3 ಗ್ಲಾಸ್ ನೀರು ಹಾಕಿ ಡಿಕಾಕ್ಷನ್ ಮಾಡಿರ್ತೀವಲ್ವ, ಟೀ ಕುಡಿಯುವ ಗ್ಲಾಸಲ್ಲೇ 1 ಗ್ಲಾಸ್ ಮಾತ್ರ ಹಾಕ್ಕೊಳ್ಬೇಕು. ಜಾಸ್ತಿ ಮತ್ತೆ ಹಾಕ್ಲಿಕ್ಕೆ ಹೋಗಬೇಡಿ, ಟೇಸ್ಟ್ ಬರುತ್ತೆ ಅಂತ ಕಹಿ ಅನಿಸ್ಬಿಡುತ್ತೆ. ಸೊ 1 ಟೀ ಕುಡಿಯೋ ಗ್ಲಾಸ್ ಏನಿರುತ್ತಲ್ಲ 3/4 ಗ್ಲಾಸ್ ಹಾಕಿದರೆ ಸಾಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3/4 ಗ್ಲಾಸ್ ಆಗುವಷ್ಟು ನೀವು ಡಿಕಾಕ್ಷನ್ನ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇದನ್ನು ಯಾಕೆ ಹಾಕ್ತಾರಪ್ಪ ಅಂದರೆ ಒಳ್ಳೆ ಕಲರ್ ಚೇಂಜ್ ಬರಲಿ ಅಂತ ಮಾತ್ರ. ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಆಗಿರುತ್ತೆ, ಕಲರ್ ಕೂಡ ಚೇಂಜ್ ಆಗಿ ಬರಲಿ. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ವೀಡಿಯೋ ಕ್ಲಿಪ್ ಸ್ವಲ್ಪ ಮಿಸ್ ಆಗಿದೆ, 1 ತುಂಡು ಮಾತ್ರ ಬೆಲ್ಲವನ್ನು ಹಾಕಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಬೆಲ್ಲ ಮಿಸ್ ಮಾಡದೆ ಹಾಕಬೇಕು. ಬೆಲ್ಲವನ್ನು ಹಾಕಿ, ಅದು ವೀಡಿಯೋ ಕ್ಲಿಪ್ಪು ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ಅಷ್ಟೇ. ಸ್ವಲ್ಪ ನೀರು, ನಿಮಗೆ ಗ್ರೇವಿ ಯಾವ ಥರ ಬೇಕಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ತೀರಾ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಮೀಡಿಯಮ್ ಆಗಿ ನಿಮಗೆ ಪರೋಟ ಜೊತೆ, ಚಪಾತಿ ಜೊತೆ, ಅನ್ನ ಜೊತೆ, ಮುದ್ದೆ ಜೊತೆ ಯಾವ ಥರ ಬೇಕಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ. ಕುಕ್ಕರ್ನ ಕ್ಲೋಸ್ ಮಾಡಿ ಕನಿಷ್ಠ ಅಂದರೆ 6 ವಿಸಿಲ್ ನೀವು ಓಡಿಸ್ಲೇಬೇಕು. 6 ವಿಸಿಲ್ ಆದಮೇಲೆ ನಾನು 6 ವಿಸಿಲ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಸ್ನೇಹಿತರೆ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ನಿಮಗೆ ಏನಾದರೂ ಸ್ವಲ್ಪ ಜಾಸ್ತಿ ನೀರು ಥರ ಅನಿಸಿತ್ತು ಅಂದರೆ ಸ್ವಲ್ಪ ಶೇಂಗಾ ಪುಡಿನ ಮಿಕ್ಸ್ ಮಾಡಿಬಿಡಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ ಕೂಡ ತುಂಬಾ ಚೆನ್ನಾಗಿ ರೋಸ್ಟ್ ಆಗಿದೆ, ಅಂದರೆ ಚೆನ್ನಾಗಿ ಕುದ್ದಿದೆ. 6 ವಿಸಿಲ್ಸ್ ಆದರೆ ಸಾಕು. ನಿಮ್ಗೆ ಏನಾದರೂ ಸ್ವಲ್ಪ ನೀರು ಜಾಸ್ತಿ ಆಯಿತು ಅನ್ನಿಸ್ತು ಅಂದರೆ ಶೇಂಗಾ ಪುಡಿನ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಮಾಡಿರೋ ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವೇನಾದರೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನನ್ನ ಹೊಸ ವಿಡಿಯೋಗಳಿಗೆ ನೀವು ಸದಾ ಕಾಯ್ತಾ ಇರಿ. ಸಿಗೋಣ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ. ನೀವೇನಾದರೂ ಈ ವಿಡಿಯೋ ನೋಡಿಕೊಂಡು ರೆಸಿಪಿನ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ನಿಮಗೆ ಚೆನ್ನಾಗಿ ಅನಿಸಿದರೆ ತಿಳಿಸಿ, ಬೇಡ ಅಂದರೂ ಕೂಡ ತಿಳಿಸಿ, ಮಿಸ್ಟೇಕ್ ಆಗಿದ್ರೆ ಹೇಳ್ತೀನಿ.